ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆನ ಯಾವ ರೀತಿ ಉಡ್ಸೋದು ಅನ್ನೋ ಒಂದು ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಮೇಲ್ಭಾಗಕ್ಕೆ ಇರ್ತಕ್ಕಂಥ ಬಿಂದಿಗೆಗೆ ಯಾವ ರೀತಿ ಬ್ಲೌಸ್ ಪೀಸಿನ ಅಲಂಕಾರವನ್ನ ಮಾಡಬಹುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಇಲ್ಲಿ ಒಂದು ಬಿಂದಿಗೆನ ತಗೊಂಡಿದ್ದೀನಿ. ಬಿಂದಿಗೆ 8 ಇಂಚ್ ಇದೆ. ಆ ಬಿಂದಿಗೆಗೆ ಎರಡೂ ಅಂದ್ರೆ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಎರಡೂ ಕಡೆ ಒಂದು ಗಟ್ಟಿಯಾಗಿ ಕಡ್ಡಿಗಳನ್ನ ಕಟ್ಕೊಂಡಿದ್ದೀನಿ. ಹಿಂಭಾಗದಲ್ಲಿ ಇರ್ತಕ್ಕಂಥ ಕಡ್ಡಿ ಸ್ವಲ್ಪ ಉದ್ದ ಇರುತ್ತೆ, ಅದ್ರ ಅರ್ಧದಷ್ಟಿರುತ್ತೆ. ಮುಂಭಾಗದಲ್ಲಿ ಕಟ್ಟಿರ್ತೀವಲ್ಲ ಕಡ್ಡಿ, ಅದು ಅರ್ಧದಷ್ಟಿರುತ್ತೆ. ಇದಕ್ಕೆ ನಾನು ಇವಾಗ ಗಟ್ಟಿಯಾಗಿ ಹಸಿ ನೂಲಿನಿಂದ ಕಟ್ಕೊಂಡಿದ್ದೀನಿ ಎರಡೂ ಕಡ್ಡಿಗಳನ್ನು ಕೂಡ. ಇವಾಗ ಬ್ಲೌಸ್ ಪೀಸ್ ನ ನೋಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿದಾದ್ಮೇಲೆ ಆ ಒಂದು ಕಡ್ಡಿ ಇರುತ್ತಲ್ಲ, ಕಡ್ಡಿ ಹಾಗೇನೆ ಬ್ಲೌಸ್ ಪೀಸ್ ಎರಡನ್ನೂ ಸೇರಿಸಿ ಹಿಂಬದಿಯಿಂದ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ನಾನು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎರಡೂ ಬ್ಲೌಸ್ ಪೀಸ್ಗಳು ಕೂಡ ಹತ್ತತ್ರಕ್ಕೆ ಬರಬೇಕು, ಆ ರೀತಿನಲ್ಲಿ ನೀವು ಜೋಡಿಸ್ಕೋಬೇಕಾಗುತ್ತೆ. ನಾನು ತೋರಿಸಿದ್ದೀನಲ್ಲ, ಇದೇ ಒಂದು ವಿಧಾನದಲ್ಲಿ ನೀವು ಜೋಡಿಸ್ಕೋಬೇಕಾಗುತ್ತೆ. ಬ್ಲೌಸ್ ಪೀಸ್ ಅಲ್ಲಿ ಕೊನೆ ಭಾಗದ ಬಟ್ಟೆ ಇರುತ್ತೆ ನೋಡಿ, ಅದನ್ನ ಕಡ್ಡಿ ಒಳಗಡೆ ಹಾಕಿ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕಿ ಕವರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎರಡೂ ಕೂಡ ಎಷ್ಟು ಹತ್ತತ್ರದಲ್ಲಿದೆ ಅಂತ. ಹಾಗೇನೆ ಬ್ಲೌಸ್ ಪೀಸ್ ಒಂದೇ ತರದ್ದಾಗಬೇಕು ಅಂತ ಏನಿಲ್ಲ. ಇದು ದೇವಿಯ ಚೆಸ್ಟ್ ಭಾಗವನ್ನ ಮಾಡ್ಕೋತಾ ಇರೋದ್ರಿಂದ, ಅಂದ್ರೆ ಒಳ ಭಾಗಕ್ಕೆ ಬರೋದ್ರಿಂದ ಯಾವುದೇ ಕಲರ್ ಬೇಕಾದ್ರೂ ನೀವು ಹಾಕೋಬಹುದು, ಅಥವಾ ಒಂದೇ ತರ ಇದ್ರೆ ಒಂದೇ ತರ ಕೂಡ ಹಾಕೊಳ್ಳಿ. ನೆಕ್ಸ್ಟ್ ಹಿಂಭಾಗದ ಕಡ್ಡಿ ಏನಿದೆ ಅಲ್ಲಿಗೆ ನಾನು ದೇವಿಯ ಕೈಗಳನ್ನ ಕಟ್ಕೊಳ್ತಾ ಇದ್ದೀನಿ. ಅಂದ್ರೆ ದೇವಿಯ ಕೈಗಳಿಗೆ ಮೇಲ್ಭಾಗಕ್ಕೆ ಹಸಿ ನೂಲ್ನ ಕಟ್ಕೊಂಡಿದ್ದೆ, ಆ ಒಂದು ಹಸಿ ನೂಲ್ನ ಕಡ್ಡಿಗೆ ಕಟ್ತಾ ಇದ್ದೀನಿ. ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಕೈಗಳು ಜಾರುತ್ತೆ. ನೋಡಿ, ಈ ರೀತಿ ಕೈಗಳನ್ನು ಕೂಡ ಜೋಡಿಸಿದಾಗಿದೆ. ಹಾಗೇನೆ ಫ್ರೆಂಡ್ಸ್, ನೀವೇನ್ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಸೀರೆನ ಪ್ಲೀಟ್ಸ್ ಮಾಡಿ ಫೋಲ್ಡ್ ಮಾಡಿ ದಾರವನ್ನ ಕಟ್ಟಿ ತೆಗೆದಿಟ್ಕೊಂಡಿದ್ದೆ. ಇದು ನಿನ್ನೆ ತಾನೇ ಈ ಒಂದು ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಒಂದು ವಿಡಿಯೋನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಯುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸೀರೆನ ಪ್ಲೀಟ್ಸ್ ಮಾಡೋದಾಗ್ಲಿ ಹಾಗೇನೆ ಅದನ್ನ ಫೋಲ್ಡ್ ಮಾಡೋದಾಗ್ಲಿ ನಾನು ತೋರಿಸ್ತಾ ಇಲ್ಲ. ಜಸ್ಟ್ ಬರೀ ಆ ಸೀರೆನ ಯಾವ ರೀತಿ ಡ್ರೇಪ್ ಮಾಡಬೇಕು ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಬ್ಲೌಸ್ ಪೀಸ್ ನ ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಪೀಸ್ ನ ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೊಂಡು ಬಾರ್ಡರ್ ಬರಬೇಕು ಕೆಳಭಾಗಕ್ಕೆ. ನೋಡಿ, ಈ ಬಿಂದಿಗೆಯ ಕೆಳಭಾಗಕ್ಕೆ ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು. ಆ ರೀತಿ 4 ಫೋಲ್ಡಿಂಗ್ ಮಾಡಿಕೊಂಡು ಬಿಂದಿಗೆಯ ಸೆಂಟರ್ ಭಾಗಕ್ಕೆ ಹಿಡ್ಕೊಂಡು ಎರಡೂ ಸೈಡ್ ಅಲ್ಲೂ ಕೂಡ ಬ್ಲೌಸ್ ಪೀಸ್ ಈಕ್ವಲ್ ಆಗಿರ್ಬೇಕು. ಆ ರೀತಿ ಫಸ್ಟ್ ಜೋಡಿಸ್ಕೊಳ್ಳಿ. ಆಮೇಲೆ ಲಕ್ಷ್ಮಿಯ ಕೈಗಳಿರುತ್ತೆ ನೋಡಿ, ಬಲ್ಗೈ ಇದೆಯಲ್ಲ, ಬಲ್ಗೈಗೆ ಫಸ್ಟ್ ಜಸ್ಟ್ ಬಾರ್ಡರ್ ಮಾತ್ರ ಬರಬೇಕು. ಆ ರೀತಿ ಹೀಗೆ ಜೋಡಿಸ್ಕೊಂಡು ಕೆಳಭಾಗಕ್ಕೆ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಕೈಗಳನ್ನ ಜೋಡಿಸ್ಕೊಂಡ್ಬಿಡಿ, ಆಮೇಲೆ ಮುಂಭಾಗದಲ್ಲಿ ಚೆಸ್ಟ್ ಭಾಗವನ್ನ ನಾವು ಕವರ್ ಮಾಡ್ಕೋಬಹುದು. ಫಸ್ಟ್ ಬಲ್ಗೈನಲ್ಲಿ ಏನ್ ಕಾಣಿಸ್ತಾ ಇದೆ ಬಾರ್ಡರ್, ಅಲ್ಲಿ ಕೆಳಭಾಗಕ್ಕೆ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿದ್ದೀನಿ. ಹಾಗೇನೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕ್ಲಾತ್ ನ ಸ್ವಲ್ಪ ಮೇಲ್ಭಾಗಕ್ಕೆ ಎಳೆದು ಅಲ್ಲೊಂದು ಹಿಂದೆಯಿಂದ ಸೇಫ್ಟಿ ಪಿನ್ ಅಥವಾ ಗುಂಡ್ ಪಿನ್ ಅನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಕೈನೂ ಕೂಡ ಅಷ್ಟೇನೆ ಮುಂಭಾಗದಲ್ಲಿರ್ತಕ್ಕಂಥ ಕ್ಲಾತ್ ನ ಸ್ವಲ್ಪ ಸರಿ ಮಾಡಿಕೊಂಡು ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಕೈಗೆ ಈ ರೀತಿ ಬಾರ್ಡರ್, ಜಸ್ಟ್ ಬಾರ್ಡರ್ ಮಾತ್ರ ಕಾಣಿಸ್ಬೇಕು. ಆ ರೀತಿ ನೀವು ಅಲ್ಲೊಂದು ಕೆಳಭಾಗಕ್ಕೆ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಇಲ್ಲಿ ಚಿಕ್ಕ ಸೇಫ್ಟಿ ಪಿನ್ ಅನ್ನ ಬಳಸಿ, ತುಂಬಾ ದೊಡ್ಡದು ಹಾಕ್ಲಿಕ್ಕೆ ಆಗಲ್ಲ ಅಲ್ಲಿ. ನೆಕ್ಸ್ಟ್ ಮೇಲ್ಭಾಗದಲ್ಲಿ ಕಡ್ಡಿ ಹತ್ರ ಏನಿರುತ್ತೆ ಆ ಕ್ಲಾತ್ ನ ಟೈಟ್ ಆಗಿ ಹಿಡಿದು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ಳಿ. ಅವಾಗ ಎರಡೂ ಸೈಡ್ ಅಲ್ಲೂ ಕೂಡ ಜಸ್ಟ್ ಕೈಗಳಿಗೆ ಬಾರ್ಡರ್ ಬಂದಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಫಸ್ಟ್ ನೀವೇನಿದ್ರು ಕೈಗಳಿಗೆ ಫಸ್ಟ್ ಬಾರ್ಡರ್ ನ ಜೋಡಿಸ್ಕೊಬಿಟ್ಟು ಉಳ್ದಿರೋಂತ ಕ್ಲಾತ್ ನ ಟೈಟ್ ಆಗಿ ಈ ರೀತಿ ಚೆಸ್ಟ್ ಭಾಗದಲ್ಲಿ ಎಳೆದು ಹಿಂಬದಿಯಿಂದ ನೀವು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಕವರ್ ಮಾಡ್ಕೋಬೇಕಾಗುತ್ತೆ. ಹಿಂಬದಿಯಲ್ಲಿ ಹೇಗೆ ಕಾಣಿಸಿದ್ರು ಪರವಾಗಿಲ್ಲ, ಮುಂಭಾಗದಲ್ಲಿ ಟೈಟ್ ಆಗಿರ್ಬೇಕು, ಮತ್ತೆ ಬಾರ್ಡರ್ ಚೆನ್ನಾಗಿ ಕಾಣಿಸ್ತಿರ್ಬೇಕು ಎರಡೂ ಕೈಗಳಿಗೂ ಕೂಡ. ಅದೇ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಹಾಗೇನೆ ಬ್ಲೌಸ್ ಪೀಸ್ ಹಾಕಿದ್ವಲ್ಲ, ಅಲ್ಲಿ ಇರ್ತಕ್ಕಂಥ ಕ್ಲಾತ್ ನ ಸ್ವಲ್ಪ ಫೋಲ್ಡ್ ಮಾಡ್ಬಿಡಿ. ಆ ಬಿಂದಿಗೆ ಕಂಠ ಭಾಗ ಏನಿದೆ ಅಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಬಿಡಿ. ನೆಕ್ಸ್ಟ್ ಹಿಂಬದಿಯಿಂದ ಇವೆರಡೂ ಸೈಡ್ ಅಲ್ಲಿ ಇರ್ತಕ್ಕಂತಹ ಕ್ಲಾತ್ ಅನ್ನು ತೆಗೆದು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಹಾಕಿ ಅದನ್ನ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಫಸ್ಟ್ ನೀವೇನಿದ್ರು ಕೈಗಳಿಗೆ ಬಾರ್ಡರ್ ಜೋಡಿಸ್ಕೊಬಿಡಿ, ಆಮೇಲೆ ಉಳ್ದಿರೋಂತ ಕ್ಲಾತ್ ನ ನೀವು ಅಡ್ಜಸ್ಟ್ ಮಾಡಬಹುದು. ಮುಂಭಾಗದಲ್ಲಿ ನಾವೇನು ಬ್ಲೌಸ್ ಪೀಸ್ ಹಾಕಿರ್ತೀವಿ ಅಲ್ಲಿ ಟೈಟ್ ಆಗಿ ಎಳೆದು ಹಿಂದೆಯಿಂದ ಸೇಫ್ಟಿ ಪಿನ್ ಅನ್ನ ಹಾಕೊಳ್ಳಿ ಎಲ್ಲಾ ಕಡೆನೂ. ಅವಾಗ ಟೈಟ್ ಆಗಿದ್ದಷ್ಟು ಕೂಡ ತುಂಬಾ ಲುಕ್ ಆಗಿ ಕಾಣಿಸುತ್ತೆ. ನೋಡಿ, ಇವಾಗ ನಾನು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಕ್ಲಾತ್ ಕೂಡ ಟೈಟ್ ಆಗಿ ಹಿಡಿದು ಅಲ್ಲೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ರೆಡಿ ಆಯ್ತು. ನೋಡಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡೋದ್ರಿಂದ. ಮುಂಭಾಗದಲ್ಲಿ ಯಾವ ರೀತಿ ಬಾರ್ಡರ್ ಕಾಣಿಸ್ತಾ ಇದೆ ಮತ್ತೆ ಕೈಗಳಿಗೆ ಯಾವ ರೀತಿ ಬಾರ್ಡರ್ ಹೈಲೈಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು.
ನೋಡಿ ಗಟ್ಟಿಯಾಗಿ ಕಡ್ಡಿಗೆ ನಾವು ಕೈಗಳನ್ನ ಕಟ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಜಾರ್ತಾ ಇದ್ರೆ ನಾವು ಬ್ಲೌಸ್ ಪೀಸಿನ ಅಲಂಕಾರವನ್ನ ಮಾಡ್ಲಿಕ್ಕಾಗಲ್ಲ. ನೋಡಿ ಇವಾಗ ನಾನು ಇಲ್ಲಿ ಪ್ಲೀಟ್ಸ್ ಮಾಡಿ ಇದನ್ನ ಫೋಲ್ಡ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿನನೇ ಈ ರೀತಿ ಪ್ಲೀಟ್ಸ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಹಬ್ಬದ ದಿನ ಉಡ್ಸೋದಿಕ್ಕೆ ನಿಮ್ಗೆ ಸ್ವಲ್ಪನೂ ಕೂಡ ಕಷ್ಟ ಆಗಲ್ಲ. ನೋಡಿ ನೆರಿಗೆಗಳು ಮಾಡಿದ್ನಲ್ಲ, ಅದ್ರ ಪಕ್ಕದಲ್ಲಿ ನಾನು ಲಕ್ಷ್ಮಿ ಕಾಲ್ಗಳು ಜೋಡಿಸ್ಲಿಕ್ಕೆ ಅಂತ ಎಕ್ಸ್ಟ್ರಾ ಕ್ಲಾತ್ ಬಿಟ್ಕೊಂಡಿರ್ತೀವಿ 1.5 ಮಾರಾಗೋಷ್ಟು, ಅಲ್ಲಿ ಒಂದು ಪಿನ್ ಹಾಕೊಂಡಿದ್ದೆ ಫೋಲ್ಡ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಅದನ್ನ ನಾನು ಇವಾಗ ರಿಮೂವ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇವಾಗ ನೆರಿಗೆಗಳು ಹಾಗೇನೆ ಕಾಲನ್ನ ಜೋಡಿಸ್ಲಿಕ್ಕೆ ಎಕ್ಸ್ಟ್ರಾ ಕ್ಲಾತು ಜೊತೆಗೆ ಸೆರ್ಗು ಇದಿಷ್ಟು ಕೂಡ ರೆಡಿ ಇದೆ. ಈ ಕಡೆ ಒಂದು ಟೇಬಲ್ ಮೇಲೆ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡಿದ್ದೀನಿ. ಇದು 5.5 ಇಂಚ್ ಇದೆ ಫ್ರೆಂಡ್ಸ್. ಪೀಠ ಇಷ್ಟೇ ಹೈಟ್ ಇರಬೇಕು ಅಂತ ಏನಿಲ್ಲ, ಮಾಮೂಲಿ ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಪೀಠ ಸ್ವಲ್ಪ ಅಗಲವಾಗಿರ್ಬೇಕು, ಸ್ವಲ್ಪ ಲೆಂತ್ ಇರಬೇಕು, ಆ ತರದ್ ಸ್ವಲ್ಪ ಹೈಟ್ ಇರಬೇಕು, ಆ ತರದ ಪೀಠ ಕೂಡ ಇಟ್ಕೋಬಹುದು ನೀವು. ನೆಕ್ಸ್ಟ್ ನೆರಿಗೆಗಳನ್ನ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಕೆಳಗ್ ಭಾಗದಲ್ಲಿ ಟೇಬಲ್ ಇಟ್ಟಿದ್ದೀನಲ್ಲ, ಆ ಒಂದು ನೇರಕ್ಕೆ ನೆರಿಗೆಗಳು ಬರಬೇಕು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಾನು ಡಬಲ್ ಸ್ಟೆಪ್ ಸ್ಯಾರಿ ಡ್ರಾಪಿಂಗ್ ಮಾಡ್ತಾ ಇರೋದ್ರಿಂದ ನೋಡಿ ಆ ಮೇಲ್ಭಾಗದಲ್ಲಿ ಬರ್ತಕ್ಕಂತಹ ಲೆಂತ್ ನ ನೋಡ್ಕೊಂಡು ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಲೆಂತ್ ಏನಿದೆ, ಟೇಬಲ್ ಇದೆಯಲ್ಲ, ಟೇಬಲ್ ಇಂದ ಸ್ವಲ್ಪ ಕೆಳಭಾಗಕ್ಕೆ ಬರಬೇಕು ಬಾರ್ಡ್ರು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ನೆರಿಗೆಗಳು ಮಾಡ್ಕೊಂಡಾಗ ಮಧ್ಯದಲ್ಲೂ ಕೂಡ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನು ಹಾಕೊಂಡಿರೋದ್ರಿಂದ ನೆರಿಗೆಗಳೇನು ಮಿಸ್ ಆಗಲ್ಲ, ನಿಧಾನವಾಗೇನೆ ಜೋಡಿಸಬಹುದು. ಒಂದ್ ಪಕ್ಷ ನೆರಿಗೆಗಳನ್ನ ಸ್ಪ್ರೆಡ್ ಮಾಡುವಾಗ ಮಿಸ್ ಆದ್ರೂ ಕೂಡ ಮಧ್ಯದಲ್ಲಿ ನಾವು ಸೇಫ್ಟಿ ಪಿನ್ ಅನ್ನು ಹಾಕೊಂಡಿರೋದ್ರಿಂದ ಯಾವ ಕಾರಣಕ್ಕೂ ನೆರಿಗೆಗಳು ಬಿಟ್ಟೋಗಲ್ಲ, ಆರಾಮಾಗಿ ನಿಧಾನವಾಗೇನೆ ನಾವು ಸ್ಪ್ರೆಡ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಆ ಟೇಬಲಿನ ಕೆಳಭಾಗಕ್ಕೆ ಬಾರ್ಡರ್ ಕಾಣಿಸ್ಬೇಕು, ಆ ರೀತಿನಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಈ ಲೆಂತಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೇಲ್ಭಾಗದಲ್ಲಿ ಮತ್ತೆ ಇನ್ನೊಂದು ಸ್ಟೆಪ್ ಬರುತ್ತಲ್ಲ ಬಾರ್ಡ್ರು, ಹಾಗಾಗಿ ನೋಡ್ತಿದ್ದೀರಲ್ಲ, ಈ ರೀತಿ ನಿಧಾನವಾಗಿ ಎಲ್ಲಾ ನೆರಿಗೆಗಳು ಕೂಡ ಜೋಡಿಸ್ಕೋಬೇಕಾಗುತ್ತೆ. ಒಂದೇ ಒಂದು ನೆರಿಗೆ ಕೂಡ ಹೈಡ್ ಆಗಬಾರ್ದು, ಆ ರೀತಿ ಎಲ್ಲಾ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಎಡಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಕೂಡ ಅಷ್ಟೇನೆ ಎಲ್ಲವನ್ನು ಕೂಡ ಈಕ್ವಲ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆರಿಗೆಗಳನ್ನ ಮಾಡುವಾಗ ನೀಟಾಗಿ ಮಾಡ್ಕೊಂಡಿದ್ರೆ ಸ್ಪ್ರೆಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕಾಲನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಬಲ್ಭಾಗದಲ್ಲಿ ಇರ್ತಕ್ಕಂಥ ಕೊನೆ ಅಂದ್ರೆ ಎಡ್ಜಲ್ಲಿ ಇರ್ತಕ್ಕಂಥ ನೆರಿಗೆ ಇದೆಯಲ್ಲ, ಆ ನೆರಿಗೆಗೆ ನಾನಿವಾಗ ಬಲ್ಗಾಲನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ದೇವಿಯ ಕಾಲ್ ಇದೆಯಲ್ಲ, ಆ ಗೆಜ್ಜೆ ಕಟ್ಟುತ್ತೀವಿ ನೋಡಿ, ಅಲ್ಲಿಗೆ ಬಾರ್ಡರ್ ಬರಬೇಕು, ಅಲ್ಲಿಗೆ ಟೈಟ್ ಆಗಿ ಹಿಡಿದ್ಬಿಟ್ಟು ಅಲ್ಲೊಂದು ಸಣ್ಣ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಬಲ್ಭಾಗದಲ್ಲಿ ಏನಿದೆ ನೆರಿಗೆ, ಆ ಒಂದು ನೆರಿಗೆನ ತಗೊಂಡು ಆ ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿ ಜೋಡಿಸಿ. ನೋಡಿ ಈ ರೀತಿ ಜೋಡಿಸ್ಕೊಂಡು ಅಲ್ಲೆಲ್ಲಾದ್ರೂ ಸುಕ್ಕಿದ್ರೆ ಆ ಸುಕ್ಕು ಬರ್ದಂಗೆ ನೀವು ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ. ಬರೀ ಬಾರ್ಡ್ರು ಮಾತ್ರ ಕಾಣಿಸ್ಬೇಕು ಕಾಲಿಗೆ, ಆ ರೀತಿ ಜೋಡಿಸ್ಕೊಬಿಟ್ಟು 2-3 ಕಡೆ ಗುಂಡ್ಪಿನನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಕಾಲ್ಗಳನ್ನ ಜೋಡಿಸೋದೇ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನನಗೆ ಕಷ್ಟ ಆಗಲ್ಲ, ನಾನು ಪ್ರತಿದಿನ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪನೂ ಕಷ್ಟ ಆಗಲ್ಲ. ಬಿಗಿನರ್ಸ್ ಆಗಿದ್ರೆ ಕಾಲ್ಗಳನ್ನ ಜೋಡಿಸೋದು ಕಷ್ಟ ಆಗುತ್ತೆ, ಹಾಗಾಗಿ ನಾನು ಯಾವ ರೀತಿ ಜೋಡಿಸಿದೀನಿ, ಯಾವ ರೀತಿ ಪಿನ್ ಅನ್ನು ಹಾಕ್ತಾ ಇದ್ದೀನಿ ಅದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದೀನಿ. ಅಲ್ಲೆಲ್ಲ ನೀವು ಸೇಫ್ಟಿ ಪಿನ್ ಅನ್ನು ಹಾಕ್ಲಿಕ್ಕಾಗಲ್ಲ, ಅಲ್ಲೆಲ್ಲ ಕಡೆ ನೀವು ಗುಂಡ್ಪಿನ್ಗಳನ್ನೇ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕು. ಕೊನೆ ಲಾಸ್ಟ್ ಅಲ್ಲಿ ಕ್ಲಾತ್ ಇದೆಯಲ್ಲ, ಅದನ್ನೆಲ್ಲ ಕರೆಕ್ಟ್ ಆಗಿ ಲೆವೆಲ್ ಆಗಿ ಈ ತರ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಕಾಲಿನ ಮೊಣಕಾಲಿನ ಮೇಲೆ ಅಂದ್ರೆ ದೇವಿಯ ಮೊಣಕಾಲಿನ ಮೇಲೆ ಬರೀ ಬಾರ್ಡರ್ ಮಾತ್ರ ಕಾಣಿಸ್ಬೇಕು, ಆ ರೀತಿ ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ಎಡಭಾಗದಲ್ಲಿ ಇರ್ತಕ್ಕಂಥ ಕಾಲು ಅಷ್ಟೇನೆ. ನಾವಿಲ್ಲಿ ಸೆರ್ಗಿನ ಪಕ್ಕ ಸ್ವಲ್ಪ ಜಾಗ ಬಿಟ್ಟಿರ್ತೀವಿ ನೋಡಿ, ಅಲ್ಲಿ ನಾವಿವಾಗ ಎಡಭಾಗದ ಕಾಲನ್ನ ಜೋಡಿಸ್ಕೋಬೇಕಾಗತ್ತೆ. ನೋಡಿ ಈ ಕಡೆನೂ ಅಷ್ಟೇನೆ, ದೇವಿಯ ಕಾಲ್ಗೆ ಗೆಜ್ಜೆ ಕಟ್ತೀವಲ್ಲ, ಅಲ್ಲಿಗೆ ಬಾರ್ಡರ್ ಬರಬೇಕು, ಆ ರೀತಿ ಇಟ್ಕೊಂಡು ಟೈಟ್ ಆಗಿ ಅಲ್ಲೊಂದು ಪಿನ್ ಅನ್ನು ಹಾಕೊಳ್ಳಿ. ಇಲ್ಲಿಗೆ ಗುಂಡ್ ಪಿನ್ ಅನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ, ಇಲ್ಲಿ ಗುಂಡ್ ಪಿನ್ ಹಾಕ್ಲಿಕ್ಕಾಗಲ್ಲ, ಇಲ್ಲಿ ಏನಿದ್ರು ಸೇಫ್ಟಿ ಪಿನ್ ಅನ್ನೇ ಹಾಕ್ಬೇಕು. ನೋಡಿ ಈ ರೀತಿ ಹಾಕ್ಬಿಟ್ಟು ಇಲ್ಲಿ ಮತ್ತೆ ಈ ಕಡೆ ನೆರಿಗೆ ಇರುತ್ತಲ್ಲ, ಈ ನೆರಿಗೆನ ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿ ಜೋಡಿಸ್ಕೊಳ್ಳಿ. ನೋಡಿ ಈ ರೀತಿ ಕರೆಕ್ಟ್ ಆಗಿ ಮೊಣಕಾಲಿನ ಮೇಲೆ ಬರಬೇಕು, ಆ ರೀತಿ ಜೋಡಿಸ್ಕೊಬಿಟ್ಟು 3 ಕಡೆ ಗುಂಡ್ ಪಿನ್ ಅನ್ನು ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮಾಡೋದ್ರಿಂದ ಕಾಲ್ಗೆ ಬರೀ ಬಾರ್ಡರ್ ಮಾತ್ರ ಕಾಣಿಸೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಾನು ಇವತ್ತಿನ ಅಲಂಕಾರ ಪದ್ಮಾಸನದಲ್ಲಿ ದೇವಿ ಕೂತಿರುವಂತಹ ಅಲಂಕಾರವನ್ನ ಮಾಡ್ತಾ ಇದ್ದೇನೆ. ನೋಡಿ 2-3 ಕಡೆನೆ ನಾನು ಇಲ್ಲಿ ಗುಂಡ್ ಪಿನ್ಗಳನ್ನ ಹಾಕೊಂಡಿದ್ದೀನಿ. ನೋಡಿ ಈ ರೀತಿ ಇಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ.
ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೆರ್ಗೇನಿದೆ ಅದು ಹಿಂಭಾಗದಲ್ಲೇ ಇರಲಿ. ನಾನಿವಾಗ ಇನ್ನೊಂದು ಸ್ಟೆಪ್ ಬಾರ್ಡ್ರ್ ಬರಬೇಕಲ್ಲ, ಹಾಗಾಗಿ ಕಾಲ್ಗಳನ್ನ ಪಕ್ಕಕ್ಕಿಟ್ಟು ಇವಾಗ ನಾನಿಲ್ಲಿ ಹಿಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ನೋಡಿ ಸ್ಟ್ರೈಟ್ ತಗೊಬಂದ್ಬಿಟ್ರೆ ಎಲ್ಲ ಉಲ್ಟಾ ಬರುತ್ತೆ. ನೋಡಿ ಈ ರೀತಿ ಉಲ್ಟಾ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಿ, ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ರೀತಿ ಟ್ವಿಸ್ಟ್ ಮಾಡಿ ನೀವು ಮುಂದಕ್ಕೆ ಹಾಕೋಬೇಕು. ಲೆಂತ್ ಸ್ವಲ್ಪ ಕಡಿಮೆ ಬೇಕು ಅಂದ್ರೆ ಮೇಲ್ಭಾಗದಲ್ಲಿ ಬಟ್ಟೆನ ಸ್ವಲ್ಪ ಮೇಲಕ್ಕೆ ಲೆಂತ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದಿಷ್ಟು ಆದ್ಮೇಲೆ ಇಲ್ಲಿ ಹಾಕಿರ್ತಕ್ಕಂಥ ಸೇಫ್ಟಿ ಪಿನ್ನನ್ನು ಕೂಡ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾವು ಜೋಡಿಸ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಇದೇ ರೀತಿ ಜೋಡಿಸ್ಕೊಳ್ಳಿ. ಕೆಳಭಾಗದಲ್ಲಿ ನೆರಿಗೆಗಳೇನಿರುತ್ತೆ ಅಲ್ಲಿ ಬಾರ್ಡ್ರು ಮತ್ತೆ ಸ್ವಲ್ಪ ಕ್ಲಾತ್ ಕಾಣಿಸ್ತಾ ಇರಬೇಕು. ಆ ರೀತಿ ಜೋಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಎಡಭಾಗದ ಕಾಲೇನಿರುತ್ತೆ ಆ ಕಡೆಯಿಂದ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ಅವಾಗ ತುಂಬಾನೇ ಚೆನ್ನಾಗೂ ಕಾಣಿಸುತ್ತೆ ಮತ್ತೆ ಬೇಗನೂ ಕೂಡ ನಾವು ನೆರಿಗೆಗಳನ್ನ ಜೋಡಿಸ್ಬೋದು. ಇವಾಗ ಮಧ್ಯಕ್ಕೆ ಅಂದ್ರೆ ಪಾತ್ರೆ ಏನಿಟ್ಟಿದೀವಿ ಅದ್ರ ಕಂಠ ಭಾಗಕ್ಕೆ ಗಟ್ಟಿಯಾಗಿ ಆ ನೆರಿಗೆಗಳನ್ನ ಜೋಡಿಸ್ಬಿಟ್ಟು ಅಲ್ಲೊಂದು ಗಟ್ಟಿಯಾಗಿ ದಾರವನ್ನ ಕಟ್ಕೋಬೇಕಾಗತ್ತೆ. ನೋಡಿ ಇವಾಗ ಗಟ್ಟಿಯಾಗಿ ಒಂದು ದಾರವನ್ನ ಕಟ್ಕೊಂಡಿದ್ದೀನಿ. ಇವಾಗ ನೆರಿಗೆಗಳನ್ನ ಮುಂದೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಹಾಗೇನೆ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳು ಎಲ್ಲವನ್ನು ಕೂಡ ಸಮವಾಗಿ ಜೋಡಿಸ್ಕೊಳ್ಳೋದು ಅಷ್ಟೇನೆ. ನೋಡಿ ಇದಿಷ್ಟನ್ನು ಜೋಡಿಸಿದ್ದಾದ್ಮೇಲೆ ಇವಾಗ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳೇನಿದೆ ಇಲ್ಲಿಗೆ ನಾವಿವಾಗ ಕಾಲನ್ನ ಜೋಡಿಸ್ಬೇಕಾಗತ್ತೆ. ನಾನಿಲ್ಲಿ ಪದ್ಮಾಸನದಲ್ಲಿ ಕೂತಿರೋ ತರ ಜೋಡಿಸ್ತಾ ಇದ್ದೀನಿ, ಅಥವಾ ನೀವು ಈ ತರ ಕೂಡ ಜೋಡಿಸ್ಕೋಬಹುದು. ಒಂದು ಕಾಲನ್ನ ಕೆಳಗ್ ಬಿಟ್ಟು ಒಂದು ಕಾಲನ್ನ ಮೇಲೆ ಫೋಲ್ಡ್ ಮಾಡ್ಕೊಂಡು ಕೂತಿರುತ್ತಲ್ಲ ದೇವಿ, ಆ ರೀತಿ ಕೂಡ ಜೋಡಿಸ್ಕೋಬಹುದು. ಆದ್ರೆ ನಾನಿಲ್ಲಿ ಪದ್ಮಾಸನದಲ್ಲಿ ಕೂತಿರೋ ಒಂದು ಅಲಂಕಾರವನ್ನ ಮಾಡ್ತಾ ಇದ್ದೇನೆ. ಮುಂಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳೆಲ್ಲವನ್ನು ಕೂಡ ನಾನು ಇವಾಗ ಸರಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಇವಾಗ ನಾನು ಕಂಪ್ಲೀಟ್ ಆಗಿ ಯಾವ ರೀತಿ ಜೋಡಿಸಿದೀನಿ ಅಂತ ನಾನು ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಕಾಲ್ಗಳಿಗೆ ಯಾವುದೇ ದಾರ ಆಗ್ಲಿ ಯಾವುದೇ ಪಿನ್ ಆಗ್ಲಿ ಏನು ಹಾಕ್ಬೇಕಾಗಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಕೂತಿದೆ ಅಂತ ಕಾಲ್ಗಳು. ನೆಕ್ಸ್ಟ್ ನಾವೇನಿಲ್ಲಿ ಅಪ್ಪರ್ ಪಾರ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ನಾನಿವಾಗ ಜೋಡಿಸ್ತಾ ಇದ್ದೀನಿ ಅಷ್ಟೇನೆ. ನೋಡಿ ಇವಾಗ ಜೋಡಿಸಿದ್ದಾದ್ಮೇಲೆ ನಾವು ಸೆರ್ಗುನ್ನ ಹಾಕೋಬೇಕಾಗತ್ತೆ. ಹಿಂಬದಿಯಲ್ಲಿ ಬಿಟ್ಟಿರ್ತೀವಲ್ಲ ಸೆರ್ಗು, ಅದನ್ನ ತಗೊಂಡು ದೇವಿಯ ಬಲ್ಭಾಗದಿಂದ ತಗೊಂಡು ಎಡಭಾಗದ ಭುಜಕ್ಕೆ ಹಾಕಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದು ಅಷ್ಟೇನೆ. ಹಿಂದಿನ ದಿನನೇ ಈ ರೀತಿ ನೆರಿಗೆಗಳನ್ನ ಮಾಡಿ ಇಟ್ಕೊಂಡಿದ್ರೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನಾನಿಲ್ಲಿ ಸೆರ್ಗ್ನಲ್ಲಿ ಇರ್ತಕ್ಕಂಥ ನೆರಿಗೆಗಳೇನಿದೆ ಅದನ್ನ ದೇವಿಯ ಚೆಸ್ಟ್ ಭಾಗದ ಹತ್ರ ನಾನು ಇವಾಗ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮುಂಭಾಗದಲ್ಲಿ ಈ ರೀತಿನಾರು ಸ್ಪ್ರೆಡ್ ಮಾಡ್ಕೋಬಹುದು, ಅಥವಾ ಹಿಂಭಾಗದಲ್ಲಿ ಸೆರ್ಗನ್ ಏನ್ ಬಿಟ್ಟಿದಿರಿ ಅದನ್ನ ಈ ರೀತಿ ತಗೊಂಡು ನಾವ್ ಯಾವ ರೀತಿನಲ್ಲಿ ಸೆರ್ಗನ್ ಹಾಕೊಳ್ತೀವಿ ಯೂಶಲಿ ನಾವು ಸ್ಯಾರಿನ ಉಟ್ಕೊಳ್ಳುವಾಗ ಆ ರೀತಿ ಜಸ್ಟ್ ಈ ರೀತಿ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು. ನನ್ಗಿಲ್ಲಿ ಒಂದು 8 ರಿಂದ 9 ನೆರಿಗೆಗಳು ಬಂದಿದೆ, ಅಷ್ಟನ್ನು ಕೂಡ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೇಳಿರ್ತಕ್ಕಂಥ ಈ ಒಂದು ಮೆಥಡ್ ಅಲ್ಲಿ ನೀವು ಮಾಡಿದ್ರೆ ತುಂಬಾ ಈಸಿಯಾಗಿ ದೇವಿ ಪದ್ಮಾಸನದಲ್ಲಿ ಕೂತಿರ್ತಕ್ಕಂಥ ಅಲಂಕಾರವನ್ನ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಮಾಡಬಹುದು. ನೋಡ್ತಿದ್ದೀರಲ್ಲ ಇವಾಗ ಸೆರ್ಗಲ್ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ತುಂಬಾನೇ ಲಕ್ಷಣವಾಗಿರುತ್ತೆ ಫ್ರೆಂಡ್ಸ್. ಈ ತರ ನೀವು ಮಾಡಿದ್ರಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹಿಂಭಾಗದಲ್ಲಿ ಇರ್ತಕ್ಕಂಥ ಸೆರ್ಗೆ ಎಷ್ಟಿದೆ ಅಂತಾನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೇನೆ ನೆರಿಗೆಗಳೆಲ್ಲಾನು ಯಾವ ರೀತಿ ಸ್ಪ್ರೆಡ್ ಮಾಡಿದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ನೀಟಾಗಿ ನೆರಿಗೆಗಳಾಗ್ಲಿ ಸೆರ್ಗಾಗ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು. ಮಧ್ಯಭಾಗಕ್ಕೆ ನಾನು ಇವಾಗ ಗಟ್ಟಿಯಾಗಿ ಒಂದು ಹಸಿ ನೂಲ್ನ ಕಟ್ಕೊಳ್ತಾ ಇದ್ದೀನಿ. ಡಾಬ್ನ ಕಟ್ಲಿಕ್ಕೆ ಈಸಿ ಆಗುತ್ತೆ ಈ ರೀತಿ ಕಟ್ಕೊಳ್ಳೋದ್ರಿಂದ. ನೋಡಿ ಈ ರೀತಿ ಸೊಂಟ ಸಣ್ಣದಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಡಾಬನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ಇವಾಗ ಡಾಬು ಕೂಡ ನಾನು ಜೋಡಿಸಿದ್ದಾಗಿದೆ. ನೆಕ್ಸ್ಟ್ ಕಳಸದ ಕಂಠಭಾಗ ಏನಿದೆ ಅಲ್ಲಿಗೆ ನಾನು ಇವಾಗ ಒಂದು ನೆಕ್ಲೆಸ್ ನ ಹಾಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಲಭ್ಯ ಇರತಕ್ಕಂತಹ ಯಾವುದೇ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ನಾನು ನನ್ನಲ್ಲಿ ಲಭ್ಯ ಇರತಕ್ಕಂತ ಅಲಂಕಾರಿಕ ವಸ್ತುಗಳಿಂದ ನಾನು ಇದನ್ನ ಅಲಂಕಾರ ಮಾಡ್ತಾ ಇದ್ದೇನೆ. ಹಾಗೇನೆ ಕಳಸಕ್ಕೆ ಒಂದು ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಗೆ ಮುಖ ಸೀರೆಯನ್ನ ಕಟ್ಟೋದು ಅಷ್ಟೇನೆ. ಹಬ್ಬದ ದಿನ ನೀವು ಕಳಸಕ್ಕೆ 5 ಮಾವಿನ ಎಲೆಗಳನ್ನ ಇಟ್ಟು ನೀವು ತೆಂಗಿನಕಾಯಿನ ಇಟ್ಟು ಮುಖಸೀರೆಯನ್ನ ಕಟ್ಟಬೇಕಾಗುತ್ತೆ. ನೋಡಿ, ಇವಾಗ ಮುಖಸೀರೆಯನ್ನು ಕಟ್ಟಿ ನಾನು ಅಲಂಕಾರವನ್ನ ಮಾಡಿದ್ದೇನೆ. ನೋಡ್ತಿದ್ದೀರಲ್ಲ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತಿನ ಈ ಒಂದು ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.